ಗೊಲ್ಲರಹಟ್ಟಿ ಚಿತ್ರಲಿಂಗೇಶ್ವರ ಸನ್ನಿಧಿಯಲ್ಲಿ ಕಳ್ಳತನ ಮಾಡಿದ ಕಳ್ಳರು ಇನ್ನೂ ಸಿಗದ ಕಾರಣ ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ಕಳ್ಳರನ್ನು ಆದಷ್ಟು ಬೇಗ ಬಂಧಿಸಬೇಕೆಂದು ಮನವಿ ಮಾಡಿದ್ದಾರೆ. ನಾವು ಅರಸೀಕೆರೆ ತಾಲೂಕು ಕೊಡದನಹಳ್ಳಿ ಗೊಲ್ಲರಹಟ್ಟಿಯ ಗ್ರಾಮಸ್ಥರುಗಳೆಲ್ಲ ಒಂದು ಮನವಿ. 14ನೇ ತಾರೀಕು ಮಂಗಳವಾರ ರಾತ್ರಿ 9:30 ಸಮಯದಲ್ಲಿ ನಮ್ಮ ಚಿತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ನುಗ್ಗಿ ಕಳ್ಳರು ನಮ್ಮ ದೇವಸ್ಥಾನ ಒಡೆಗಳನ್ನೆಲ್ಲ ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಕಳವಾಯಿದೆ. ಬಸಪ್ಪನಟ್ಟಿ ಅವರು 3 ಜನ ಹುಡುಗರು ಬಂದು, ಅವ್ರ ಹೆಸರು ಸತೀಶ, ಚಿತ್ತಪ್ಪ, ನವೀನ, 3 ಜನ ಹುಡುಗರು ಬಂದು ದೇವಸ್ಥಾನದಲ್ಲಿ ನಮ್ಮ ಹಳೆಯ ಕಾಲದಲ್ಲಿ ಇದ್ದಂಥ ಪುರಾತನ ಕಾಲದಲ್ಲಿ ಇದ್ದಂಥ ಒಡವೆಗಳು, ದೇವರುಗಳು, ವಸ್ತುಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುನ ಅವರು ಕದ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಪೊಲೀಸ್ ಠಾಣೆಯವರು, ಪೊಲೀಸ್ ಇಲಾಖೆಯವರು ದಯವಿಟ್ಟು ಅವ್ರನ್ನ ಹಿಡಿದು ತನಿಖೆ ಮಾಡಿ ಮುಂದೆ ಇದಕ್ಕೆ ಯಾರು ಅವರಿಗೆ ಪ್ರೋತ್ಸಾಹ ಕೊಟ್ಟಿರೋರು, ಇದ್ರ ಹಿನ್ನೆಲೆ ಏನು, ಇದರಲ್ಲಿ ಹಿನ್ನೆಲೆ ಯಾರು ಮಾಡಿಸಿರೋರು ಆ ತನಿಖೆ ಮಾಡಿ ದಯವಿಟ್ಟು ನಮಗೆ ಕೊಡದನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮಸ್ಥರಿಗೆ ನೀವು ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಆರಕ್ಷಣೆ ಠಾಣೆ ಜಿಲ್ಲಾ ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಧಿಕಾರಿಯವರಿಗೆ ನಾನು ಮನವಿ ಬೇಡಿಕೊಡ್ತಿದ್ದೀನಿ ಅಷ್ಟೇ. ಕೊಡದನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಮಗೆ ಒಂದು ಗೌಡಿಕೆ ಅನ್ನೋದು ಮಾಡಿದರು. ಈ ಬಸಪ್ಪನಟ್ಟಿರು ಬಂದು 3 ಜನ ಹುಡುಗರು ನಮ್ಮ ಒಡವೆನೆಲ್ಲ ಬಾಚ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ದೇವಸ್ಥಾನದಲ್ಲಿ ಏನು ಬಿಟ್ಟಿಲ್ಲ. ಆದ್ದರಿಂದ ಮನವಿ ಮಾಡಿ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಇದನ್ನು ರೆಡಿ ಮಾಡಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೆನ್ನೆಷ್ಟರಿಂದಲೂ ಅರೆಸ್ಟ್ ಮಾಡಿಲ್ಲ, ಅವ್ರನ್ನ ಮಾಡಬೇಕು. ಇದೇ ನಮ್ಮ ಒಂದು ಕೋರಿಕೆ.